ನಮೋ ವೆಂಕಟೇಶಾಯ. ಲೆಟ್ ಸ್ಟಾರ್ಟ್ ವಿತ್ ಐಲಿಡ್ಸ್. ಕಣ್ಣಿನ ರೆಪ್ಪೆಯಿಂದ ಸ್ಟಾರ್ಟ್ ಮಾಡು ಅಂತಲೇ ಹೇಳುತ್ತೇವೆ. ಸೊ ಐಲಿಡ್ ಹೆಂಗಿರ್ತೈತೆ ಅಂದರೆ ಒಂದು ಓಕೆ ಇಲ್ಲೇನಿರ್ತೈತಿ, ಇದು ಫ್ಯಾಟ್ ಇರ್ತೈತಿ. ಇದು ಓಕೆ, ಇದು ಸೆಪ್ಟಮ್ ಅಂತ ಕರಿತೀವಿ. ಅದನ್ನು ಇದನ್ನು ಸೆಪ್ಟಮ್ ಅಂತ ಕರಿತಾರೆ ಬೈ. ಇದು ಸೆಪ್ಟಮ್, ಇದು ಆರ್ಬಿಕ್ಯುಲಾರಿಸ್. ಓಕೆ, ಗ್ಲ್ಯಾಂಡ್ ಆಫ್ ಕ್ರೂಸ್. ಇದು ಲಿವೇಟರ್, ಎತ್ತದ ಕಣ್ಣು ಹಿಂಗೆ ಎತ್ತದ. ಓಕೆ, ಈ ಟೋಸಿಸ್ ಒಳಗೆ ಲಿವೇಟರ್ ಮಸಲೆ ಎಗಿರಿರ್ತೈತಿ. ಮುಲಾರ್ ಮಸಲ್ಸ್, ಪೆರಿಫೆರಲ್ ಆಕ್ಯುಲೇಟ್. ಇದು ಗ್ಲ್ಯಾಂಡ್ ಆಫ್ ವೂಲ್ಫ್ರಿಂಗ್. ಇದು ಗ್ಲ್ಯಾಂಡ್ ಆಫ್ ವೂಲ್ಫ್ರಿಂಗ್ ಅಂತ ಕರಿತಾರೆ. ಗ್ಲ್ಯಾಂಡ್ ಆಫ್ ವೂಲ್ಫ್ರಿಂಗ್. ಓಕೆ, ಇದು ಮೆಬೋಮಿಯಂ ಗ್ಲ್ಯಾಂಡ್, ದ ಟಾರ್ಸಲ್ ಪ್ಲೇಟ್. ಇದು ಮಾರ್ಜಿನಲ್ ಆರ್ಕ್ಯಾಡ್, ಓಪನಿಂಗ್ ಆಫ್ ದಿ ಮೆಬೋಮಿಯಂ ಗ್ಲ್ಯಾಂಡ್. ಇದು ಓಕೆ, ಇದು ಓಪನಿಂಗ್ ಆಫ್ ಮೆಬೋಮಿಯಂ ಗ್ಲ್ಯಾಂಡ್. ಇದು ಸ್ವೆಟ್ ಗ್ಲ್ಯಾಂಡ್, ಇದು ಲ್ಯಾಶ್ ಆಫ್ ಜಿಯಾಸ್ ಗ್ಲ್ಯಾಂಡ್. ಓಕೆ, ಸೊ ಇಲ್ಲಿ ಏನಕತಿ ಸ್ವೆಟ್ ಗ್ಲ್ಯಾಂಡ್, ಲ್ಯಾಶ್ ಆಫ್ ಜಿಯಾಸ್ ಗ್ಲ್ಯಾಂಡ್. ಇದು ಓಕೆ, ನೆನಪಿಡ್ಬೋದು. ಜಿಯಾಸ್ ಗ್ಲ್ಯಾಂಡ್, ಓಪನಿಂಗ್ ಆಫ್ ದಿ ಮೆಬೋಮಿಯಂ ಗ್ಲ್ಯಾಂಡ್, ಮಾರ್ಜಿನಲ್ ಆರ್ಕ್ಯಾಡ್, ಸ್ವೆಟ್ ಗ್ಲ್ಯಾಂಡ್, ಲ್ಯಾಶ್ ಆಫ್ ಜಿಯಾಸ್ ಗ್ಲ್ಯಾಂಡ್. ಇಲ್ಲಿ ಏನಾಕೈತೆ ಅಂದ್ರಪ್ಪ, ಫಸ್ಟ್ ಬ್ಲೆಫರೈಟಿಸ್. ಈ ಲಿಡ್ ಮಾರ್ಜಿನ್ ಏನೈತಲ್ಲ ಬೈ, ಇದು ಲಿಡ್ ಮಾರ್ಜಿನ್ ಹಾಕಿ ಬಿಡ್ತೈತಿ ಹೆಟ್. ಓಕೆ, ಇನ್ಫ್ಲಮೇಷನ್ ಆಗ್ಬಿಡ್ತೈತಿ. ಇನ್ಫ್ಲಮೇಷನ್ ಆದ್ಗಟ್ಲೆ ಏನಾಕತಿ, ಇದ್ರೊಳಗೆ ಫೀಚರ್ಸ್ ಅಲ್ಸರೇಟಿವ್ ಬ್ಲೆಫರೈಟಿಸ್, ಸ್ಕ್ವಾಮಸ್ ಬ್ಲೆಫರೈಟಿಸ್, ಪೋಸ್ಟೀರಿಯರ್ ಬ್ಲೆಫರೈಟಿಸ್. ಅಲ್ಸರೇಟಿವ್ ಬ್ಲೆಫರೈಟಿಸ್ದಾಗ ಬ್ಯಾಕ್ಟೀರಿಯಲ್ ಬ್ಲೆಫರೈಟಿಸ್, ಕ್ರಾನಿಕ್ ಇದು ಸ್ಟೆಫಿಲೋಕಾಕಸ್, ಇವೆಲ್ಲ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗುತ್ತೆ. ಸ್ಟಾಪೋರಿಯಸ್ಸು, ಮೊರಾಕ್ಸೆಲ್ಲ, ಅಲ್ಲಿ ಓದಿದ್ವಲ್ಲ ಮೊರಾಕ್ಸೆಲ್ಲ, ಇನ್ಫೆಕ್ಷನ್ ಆಫ್ ದಿ ಲ್ಯಾಶ್ ಆರ್ ರೂಟ್ ಆಫ್ ದಿ ಕಾರ್ನಲ್ ಅಲ್ಸರ್. ಇದು ಕ್ರಾನಿಕ್ ಇರಿಟೇಷನ್ ಆಕತಿ, ಇಚ್ಚಿಂಗ್ ಆಕತಿ ಬೈ. ಇಚ್ಚಿಂಗ್ ಹಿಂಗೆ ತೋರಿಸ್ತೀವಿ. ಅದಾದಮೇಲೆ ಮೈಲ್ಡ್ ಲ್ಯಾಕ್ರಿಮೇಷನ್ ಆಕತಿ, ಇದು ಸೀಲೆ ಆಕತಿ ವರ್ಸ್ನಿಂಗಿಂದ ಮಾರ್ನಿಂಗ್. ಓಕೆ, ಹಾಲ್ ಮಾರ್ಕ್ಸ್ ಏನಿದೆ ಮಾರ್ನಿಂಗ್ ಎದ್ದೇಟ್ಲೆ ಜಗ್ಗಿ ಯಪ್ಪ ಅಂತ ಹಿಂಗೆ ತೋರಿಸ್ತೀವಿ ಕಣ್ಣು. ಓಕೆ, ಇದು ಸ್ಕ್ವಾಮಸ್ ಬ್ಲೆಫರೈಟಿಸ್ ಅಂದ್ರೆ ಇದು ಸಬೋರಿಕ್ ಬ್ಲೆಫರೈಟಿಸ್. ಅದು ಯೂಶ್ವಲಿ ಅಸೋಸಿಯೇಟೆಡ್ ಸಬೋರೈಟಿಸ್ ಸ್ಕಾಲ್ಫ್, ಅಂದರೆ ಡ್ಯಾಂಡ್ರಫ್ ಗಿಂಡ್ರಫ್ ಇರ್ತತ್ತಲ್ಲ ಬೈ, ಅವಾಗ ಐಲಿಡ್ಸ್ ಮೇಲೆ ಕಾಸಸ್ ಇರಿಟೇಷನ್. ಈಗ ಐಲಿಡ್ಸ್ ಮೇಲೆ ಬೀಳ್ತದೆ ಕರ ಇದು ಮಾಡ್ಕೊಂಬಿಡ್ತು. ಓಕೆ, ಆ್ಯಂಡ್ ಕಂಪ್ಲೇಂಟ್ ಆಫ್ ವೈಟಿಶ್ ಮೆಟೀರಿಯಲ್ ಅಟ್ ದ ಲಿಡ್ ಮಾರ್ಜಿನ್, ಮೈಲ್ಡ್ ಡಿಸ್ಕಂಫರ್ಟ್, ಇರಿಟೇಷನ್, ಹಿಸ್ಟ್ರಿ ಆಫ್ ಫಾಲಿಂಗ್ ಐಲೇಶಸ್. ಓಕೆ, ಹಿಂಗೆ ಐಲೇಶಸ್ ಫಾಲ್ ಆಗ್ತಿರ್ತವೆ. ಪೋಸ್ಟೀರಿಯರ್ ಬ್ಲೆಫರೈಟಿಸ್. ಓಕೆ, ಮೆಬೋಮೈಟಿಸ್. ಮೆಬೋಮಿಯಂ ಗ್ಲ್ಯಾಂಡ್ ಡಿಸ್ಫಂಕ್ಷನ್ ಆಕತ್ತಿಲ್ಲ. ಮೆಬೋಮಿಯಂ ಗ್ಲ್ಯಾಂಡ್ ಡಿಸ್ಫಂಕ್ಷನ್, ಅದು ಬ್ಲಾಕೆಡ್ ಎಟ್ ದ ಗ್ಲ್ಯಾಂಡ್ ಬಿಹೈಂಡ್ ದ ಐಲ್ಯಾಶಸ್ ಹಿಂದೆ ಬ್ಲಾಕೆಡ್ ಆಗಿಬಿಡ್ತೈತಿ. ಸೊ ಮೆಬೋಮೈಟಿಸ್, ಮೆಬೋಮಿಯಂ ಗ್ಲ್ಯಾಂಡ್ ಇದು ನೋಡ್ತಿರಲ್ಲ, ಈ ಮೆಬೋಮಿಯಂ ಗ್ಲ್ಯಾಂಡು ಇಲ್ಲಿ ಆಟ ಹಚ್ಚಿಬಿಡ್ತೈತಿ. ಅದು ಮೆಬೋಮಿಯಂ ಗ್ಲ್ಯಾಂಡ್ ಇದಾದಗಟ್ಲೆ ನಾವು ಪೋಸ್ಟೀರಿಯರ್ ಬ್ಲೆಫರೈಟಿಸ್ ಅಂತ ಕರಿತೀವಿ. ಇದಾಯ್ತಾ? ಇದಾದಮೇಲೆ ಬ್ಲಾಕೆಡ್ ಆಫ್ ದಿ ಗ್ಲ್ಯಾಂಡ್ ಬಿಹೈಂಡ್ ದ ಐಲ್ಯಾಶಸ್ ಅಸೋಸಿಯೇಟೆಡ್ ಸಬೋರಿಕ್ ಡರ್ಮಟೈಟಿಸ್. ಓಕೆ, ಸಬೋರಿಕ್ ಡರ್ಮಟೈಟಿಸ್. ಈ ಡ್ಯಾಂಡ್ರಫ್ ಬರ್ತಾವಲ್ಲ, ಬ್ರ್ಯಾಂಡು ಇದು ಡ್ಯಾಂಡ್ರಫ್ ಬಿದ್ದಗಟ್ಲೆ ಕಣ್ಣು ಕರ ಚೂರಿಸ್ಬಿಡ್ತು, ಅವಾಗ ಫುಲ್ಲು ಇದಾಗ್ಬಿಡ್ತೈತೆ ಅಷ್ಟೇ. ಮತ್ತು ಬರ್ನಿಂಗು, ಇಚ್ಚಿಂಗು, ಗ್ಲಿಟರ್ನೆಸ್, ವರ್ಸ್ ಇನ್ ದ ಮಾರ್ನಿಂಗ್. ಇದು ವರ್ಸ್ ಇನ್ ದ ಮಾರ್ನಿಂಗ್, ಇದು ಐಲ್ಯಾಶಸ್ ಫಾಲ್ ಆಗ್ತಿರ್ತದೆ ಇದ್ರೊಳಗೆ ವರ್ಸ್ ಇನ್ ದ ಮಾರ್ನಿಂಗ್. ಸೈನ್ಸು, ಇದು ಯೆಲ್ಲೋ ಕ್ರಸ್ಟ್ ಇರ್ತೈತೆ. ಯಾಕೆ? ಇದು ಬ್ಯಾಕ್ಟೀರಿಯಾ ಇಟ್ಟಿರ್ತದೆ. ಸ್ಮಾಲ್ ಅಲ್ಸರ್ ಇರ್ತದೆ, ಬ್ಲೀಡ್ ಈಸಿಲಿ ವೈಲ್ ರಿಮೂವಿಂಗ್ ಆಫ್ ಕ್ರಸ್ಟ್. ರೆಡ್ ಥಿಕ್ ಆ್ಯಂಡ್ ಲಿಡ್ ಮಾರ್ಜಿನ್ ಇರ್ತೈತಿ. ರೆಡ್ ಥಿಕ್ ಆ್ಯಂಡ್ ಲಿಡ್ ಮಾರ್ಜಿನ್. ಓಕೆ, ಆ್ಯಂಡ್ ಆಮೇಲೆ ಡೈಲೇಟೆಡ್ ಬ್ಲಡ್ ವೆಸಲ್ಸ್ ಆ್ಯಂಡ್ ಅಸೋಸಿಯೇಟೆಡ್ ಪ್ಯಾಪ್ಯುಲರಿ ಕಂಜಕ್ಟಿವೈಟಿಸ್. ಓಕೆ, ಯೆಲ್ಲೋ ಕ್ರಸ್ಟ್, ಸ್ಮಾಲ್ ಅಲ್ಸರ್, ರೆಡ್ ಥಿಕ್ನಿಂಗ್ ಲಿಡ್ ಮಾರ್ಜಿನ್, ಡೈಲೇಟೆಡ್ ಬ್ಲಡ್ ವೆಸಲ್ಸ್, ಅಸೋಸಿಯೇಟೆಡ್ ಪ್ಯಾಪ್ಯುಲರಿ ಕಂಜಕ್ಟಿವೈಟಿಸ್. ಆಯಿತಾ? ಇದೇನದು ಯೆಲ್ಲೋ ಕ್ರಸ್ಟ್ ಇರ್ತೈತಿ ಎಟ್ ದ ರೂಟ್ ಆಫ್ ದಿ ಸೀಲಿ. ಯೆಲ್ಲೋ ಕ್ರಸ್ಟ್ ಅಂದಾಗಲಿ ಹಿಂಗೆ ಅಂಟಿಕೊಂಡ್ಬಿಡ್ತೈತಿ. ಯೆಲ್ಲೋ ಕ್ರಸ್ಟ್ ಅಂದ್ರೆ ಫುಲ್ಲು ಯೆಲ್ಲೋ ಕಲರ್ ಇದು ಬಂದ್ಬಿಡ್ತದೆ ಬೈ. ಅದಾದ ಸ್ಮಾಲ್ ಅಲ್ಸರ್, ಸಣ್ಣ ಅಲ್ಸರ್ ಇರ್ತವೆ. ಇಲ್ಲಿ ತೆರೆದಂಗೆ ಆಗಿರ್ತೈತಿ ಅಂದ್ರೆ ಬ್ಲಡ್ ಏನೋ ತೆರೆದೈತೆ ನೋಡಂತಾರೆ ಯಾರನ್ನು ಬಂದ್ರೆ. ಏನಾಗೈತೆ ಅಂತ ಕೇಳ್ತಾರೆ ಅದಕ್ಕೆ. ಅದಾದಮೇಲೆ ರೆಡ್ ಥಿಕ್ ಆ್ಯಂಡ್ ಲಿಡ್ ಮಾರ್ಜಿನ್ ತಿಕ್ಕಾಗಿರ್ತೈತಿ. ಡೈಲೇಟೆಡ್ ಬ್ಲಡ್ ವೆಸಲ್ಸ್ ಡೈಲೇಟ್ ಆಗಿರ್ತವೆ ಬೈ. ಹೆಂಗೋ ಅಲ್ಲಿ ಇದೇ ಇರುತ್ತೆ ಇನ್ಫ್ಲಮೇಷನ್ ಆದ್ಮೇಲೆ ಏನಾಗತ್ತಿ, ಬ್ಲಡ್ ವೆಸಲ್ ಇಷ್ಟಮೆಂಟಲ್ ಬ್ಲಡ್ ವೆಸಲ್ ಅಸೋಸಿಯೇಟೆಡ್ ಪ್ಯಾಪ್ಯುಲರಿ ಕಂಜಕ್ಟಿವೈಟಿಸ್. ಬಟ್ ಇದ್ರೊಳಗೆ ಹೆಂಗಿರ್ತದೆ ಗೊತ್ತಾ, ಅಕೊಮಡೇಷನ್ ಆಫ್ ದಿ ವೈಟ್ ಡ್ಯಾಂಡ್ರಫ್ ಇರ್ತದೆ, ಲೈಕ್ ದಿ ಸ್ಕೇಲ್ಸ್ ಇರ್ತವೆ. ಇಲ್ಲಿ ಸರ್ಫೇಸ್ ಇಸ್ ಹೈಪರಾಮಿಕ್ ಆ್ಯಂಡ್ ಗ್ರೀಸಿ ಇರ್ತೈತಿ. ಗ್ರೀಸಿ ಆ್ಯಂಡ್ ಹೈಪರಾಮಿಕ್ ಸರ್ಫೇಸ್ ಇದೆ. ಲ್ಯಾಶಸ್ ಫಾಲ್ ಔಟ್ ಈಸಿಲಿ, ಅಂದರೆ ಜಲ್ದಿ ಬಿದ್ದುಬಿಡ್ತಾವೆ. ಓಕೆ, ಆಮೇಲೆ ಥಿಕ್ ಆ್ಯಂಡ್ ಲಿಡ್ ಮಾರ್ಜಿನ್ ತಿಕ್ ಇರ್ತೈತಿ. ಸೈನ್ ಆಫ್ ದಿ ಬ್ಯಾಕ್ಟೀರಿಯಲ್ ಬ್ಲೆಫರೈಟಿಸ್, ಇಟ್ ಸೂಪರ್ಹೈಡೆಡ್ ಇನ್ಫೆಕ್ಷನ್ಸ್ ಇರ್ತೈತಿ. ಇದಾದ್ಮೇಲೆ ಇದರೊಳಗೆ ಏನಿರ್ತೈತೆ, ವೈಟ್ ಫ್ರೋತಿ ಸೈನ್. ಓಕೆ, ಇನ್ ದ ಲಿಡ್ ಮಾರ್ಜಿನ್ ವೈಟ್ ಫ್ರೋತಿ ಫೋಮಿ ಸೈನ್ ಇರ್ತೈತೆ. ಟೂತ್ ಪೇಸ್ಟ್ ಅಪಿಯರೆನ್ಸ್ ಇರ್ತೈತೆ. ಥಿಕ್ ಸ್ಕ್ರೀನಿಂಗ್ ಕಮಿಂಗ್ ಆನ್ ದ ಪ್ರೆಸಿಂಗ್ ಆಫ್ ಲಿಡ್ ಮಾರ್ಜಿನ್. ಹಿಂಗೆ ಪ್ರೆಸ್ ಮಾಡಿದ ಸೆಕ್ರೇಷನ್ ಬರ್ತವೆ ಬೈ ಮೆಬೋಮಿಯಂ ಗ್ಲ್ಯಾಂಡ್ಲಿಂದ. ಓಕೆ, ಅದಾದಮೇಲೆ ಕ್ಯಾಪಿಂಗ್ ಪೋಟಿಂಗ್ ಪ್ಲಜಿಂಗ್ ಸೈನ್ ಇರ್ತದೆ. ಕ್ಯಾಪಿಂಗ್ ಪೋಟಿಂಗ್ ಪ್ಲಜಿಂಗ್ ಎಟ್ ದ ಮೆಬೋಮಿಯಂ ಗ್ಲ್ಯಾಂಡ್ ಆರಿಫಿಸಸ್. ಆಯಿತಾ? ಅದಾದಮೇಲೆ ವರ್ಟಿಕಲ್ ಯೆಲ್ಲೋ ಸ್ಟ್ರೀಕ್ಸ್ ಶೈನಿಂಗ್ ಥ್ರೂ ದ ಕಂಜಕ್ಟಿವೈಟಿಸ್ ಸೀನ್ ಆನ್ ದ ಎವರ್ಷನ್ ಆಫ್ ದ ಲಿಡ್. ಹಿಂಗೆ ಇರ್ತೈತಲ್ಲ, ಹಿಂಗೆ ಎವರ್ಷನ್ ಮಾಡೋಕ್ಕೆ ಎವರ್ಷನ್ ಮಾಡಿದಗಟ್ಲೆ ಇದು ಕಾಣ್ತೈತಿ, ಏನು ವರ್ಟಿಕಲ್ ಎಲ್ಲೋ ಸ್ಟ್ರೀಕ್ ಕಾಣ್ತೈತಿ. ಓಕೆ, ಅದಾದಮೇಲೆ ಕಾಂಪ್ಲಿಕೇಶನ್, ಲ್ಯಾಶ್ ಅಬ್ನಾರ್ಮಾಲಿಟಿ,
ಇದು ಮೆಡ್ರೋಸಿಸ್ಸು ಮತ್ತು ಟ್ರಿಚಾಸಿಸ್ ಪೋಲಿಯೋಸಿಸ್ ಕಾಂಪ್ಲಿಕೇಶನ್ ಏನಿರ್ತೈತೆ ಮೆಡ್ರೋಸಿಸ್ ಟೋಲೆಸ್ ಟಿಕ್ನಿಂಗ್ ಆಫ್ ದಿ ಸ್ಕಾರಿಂಗ್ ಆಫ್ ಐಲೆಟ್ ಅಂದ್ರೆ ಐಲೆಟ್ ದಪ್ಪಕೈತಿ ಇದು ಯೆಲ್ಲೋ ಕ್ರಸ್ಟು ಇದು ವೈಟ್ ಫ್ರೋತಿ ಬಂದಮೇಲೆ ಇದು ಹೊರ ಕ್ಯಾಪಿಂಗ್ ಪಾಟಿಂಗ್ ಪ್ಲಜ್ಜಿಂಗ್ ಇವೆಲ್ಲ ಬಂದಮೇಲೆ ಎವರ್ಷನ್ ಆಫ್ ದಿ ಪಂಕ್ಟಮ್ ಎಪಿಪೋರ ಪಂಕ್ಟಮ್ ಇದಿರುತ್ತೆ ಎಪಿಪೋರಿಂಗ್ ಎವರ್ಷನ್ ಆಗಿರ್ತೈತಿ ಓಕೆ ಎಪಿಪೋರ ಇದು ಇನ್ನೊಂದು ರಿಕರೆಂಟ್ ಸ್ಟೈಲ್ಸ್ ಮತ್ತು ಇದು ಮಾರ್ಜಿನಲ್ ಕೆರಟೈಟಿಸ್ ಬರ್ತೈತಿ ಇಲ್ಲಿ ಮಾರ್ಜಿನಲ್ ಕೆರಟೈಟಿಸ್ ಇಲ್ಲೆಲ್ಲ ಕೆರಟೈಟಿಸ್ ಇದು ಒಳಗೆ ಅಂದ್ರೆ ಏನು ಮಾಡೋದು ಗೊತ್ತಾ ಈಗ ಈ ಐಲಿಡ್ಸ್ ಇರ್ತಾವಲ್ಲ ಈ ಐಲಿಡ್ಸ್ ಏನಿರ್ತಾವಲ್ಲ ಈ ಇದಿರ್ತೈತಲ್ಲ ಇರಿಟೇಷನ್ ಮಾಡಿಬಿಡ್ತೈತೆ ಅದಕ್ಕೆ ಕೆರಟೈಟಿಸ್ ಆಗ್ಬಿಡುತ್ತೆ ಸೆಕೆಂಡರಿ ಇನ್ಫ್ಲಮೇಷನ್ ಕಾರ್ನಿಯನ್ ಕಂಜಕ್ಟಿವ್ ಕಿಮೋಸಿಸ್ ಆಕತಿ ಕೆರಟೈಟಿಸ್ ಆಕತಿ ಲಿಡ್ ಐಸಿನ್ ಅಂದ್ರೆ ವಾರಂ ಕಂಪ್ರೆಷನ್ ಏನಾಗ ಉಫ್ ಅಂತ ಮಾಡಿ ಹಿಂಗೆ ಕೈ ಇಡ್ತಾರಲ್ಲ ಅದು ಬಟ್ಟೆ ನಡ್ಬೇಕು ಮತ್ತು ಕೈಗೆ ಇಟ್ಟು ಕುಂತ್ಬಿಟ್ರಿ ಬಟ್ಟೆ ಇಡ್ಬೇಕು ಓಕೆ ಅದಾದಮೇಲೆ ರಿಮೂವ್ ದ ಕ್ರಸ್ಟ್ ಆಫ್ ದಿ ಲಿಡ್ ಮಾರ್ಜಿನ್ ಕ್ಲೀನಿಂಗ್ ಹೆಲ್ಪ್ ವಿತ್ ದ ಕಾಟನ್ ಬಾಂಡ್ ಆಮೇಲೆ ಅವಾಯ್ಡ್ ರಬ್ಬಿಂಗ್ ಐಸ್ ಅದಾದ್ಮೇಲೆ ಆ್ಯಂಟಿಬಯೋಟಿಕ್ಸ್ ಏನು ಕೊಡ್ತೀವಿ ಐ ಆಂಟ್ಮೆಂಟ್ ಅಪ್ಲೈ ಟು ದ ಲಿಡ್ ಮಾರ್ಜಿನ್ ಆಮೇಲೆ ಆ್ಯಂಟಿಬಯೋಟಿಕ್ಸ್ ಐ ಡ್ರಾಪ್ಸ್ ಮತ್ತು ಇದು ಕೊಡ್ತೀವಿ ಆಮೇಲೆ ಏನದು ಓರಲ್ ಆ್ಯಂಟಿಬಯೋಟಿಕ್ಸ್ ಕೊಡ್ತೀವಿ ಕಮ್ಮಿ ಇಲ್ಲ ಅಂದ್ರೆ ಅದಾದಮೇಲೆ ಟಾಪಿಕಲ್ ಸ್ಟೆರಾಯ್ಡ್ಸ್ ಯಾಕೆ ಇನ್ಫ್ಲಮೇಷನ್ ಕಮ್ಮಿ ಮಾಡಬೇಕು ಆಮೇಲೆ ಕಲರ್ ಲಿವರ್ ಕಾಣಿಸ್ಬಿಡ್ತೀವಿ ಆಮೇಲೆ ವಾಟ್ ಇಸ್ ಚೆಲೋಜನ್ ಆ್ಯಂಡ್ ಎಕ್ಸ್ಟರ್ನಲ್ ಹಾರ್ಡಿಲ್ ಇಷ್ಟೊಂದು ನನ್ನ ಫ್ರೆಂಡ್ ಅವರು ಮಾತಾಡಿದ್ರು ಇದು ಚೆಲೋಜೇನಿಯನ್ ಅಂತ ಎಕ್ಸ್ಟರ್ನಲ್ ಅವರು ಕರೆಕ್ಟಾಗಿ ಹೇಳ್ತಾರೆ ಅಂದ್ರೆ ಲೈಪೋ ಗ್ರಾನ್ಯುಲೋಮಾಟಸ್ ಅಂತ ಹೇಳಲೇಬೇಕು ಅಂದರೆ ಗ್ರಾನ್ಯುಲೋಮಾಟಸ್ ನಾನೇನಂದೆ ನಾನ್ ಸಪ್ರೇಟಿವ್ ಇನ್ಫ್ಲಮೇಷನ್ ಆಫ್ ಮೆಬೋಮಿಯಂ ಗ್ಲ್ಯಾಂಡ್ ಅಂತೆ ಸೊ ಅವ್ರೇನಂದ್ರು ಅಲ್ಲದು ಅದು ಸ್ವಲ್ಪ ದೂರ ಇರ್ತೈತಿ ಲೈಪೋ ಗ್ರಾನ್ಯುಲೋಮಾಟಸ್ ಅಲ್ಲ ಗ್ರಾನ್ಯುಲೋಮಾಟಸ್ ಅಂತ ನೀನು ಹೇಳಲೇಬೇಕು ಅಂತ ಹೇಳಿದ್ರು ಸೊ ನೀವು ಗ್ರಾನ್ಯುಲೋಮಾಟಸ್ ಅಂತ ಹೇಳ್ಕೊಂತ ಇರ್ರಿ ಓಕೆ ಟಾರ್ಸಲ್ ಆ್ಯಂಡ್ ಮೆಬೋಮಿಯಮ್ ಸಿಸ್ಟ್ ಕ್ರಾನಿಕ್ ಆ್ಯಂಡ್ ನಾನ್ ಇನ್ಫೆಕ್ಟಿವ್ ನಾನ್ ಸಪರೇಟಿವ್ ಲೈಪೋ ಗ್ರಾನ್ಯುಲೋಮಾಟಸ್ ಇನ್ಫ್ಲಮೇಷನ್ ಮೆಬೋಮಿಯಮ್ ಗ್ಲ್ಯಾಂಡ್ ಅಕ್ಯೂಟ್ ಸಪರೇಟಿವ್ ಇನ್ಫ್ಲಮೇಷನ್ ಆಫ್ ದಿ ಲ್ಯಾಶಸ್ ಫಾಲಿಕಲ್ಸ್ ಆ್ಯಂಡ್ ಗ್ಲ್ಯಾಂಡ್ ಆಫ್ ಜಿಯಾಸ್ ಆ್ಯಂಡ್ ಮಾಲ್ಸ್ ಇದು ಮೆಬೋಮಿಯಮ್ ಗ್ಲ್ಯಾಂಡ್ ಇನ್ಫ್ಲಮೇಷನ್ ಆಗಿರ್ತದೆ ಬೈ ಇದ್ರೊಳಗೆ ಇಲ್ಲೇ ಇರ್ತೈತಲ್ಲ ಮೆಬೋಮಿಯಮ್ ಗ್ಲ್ಯಾಂಡ್ ಪೋಸ್ಟಿಯರ್ ಹೆಂಗೆ ಇನ್ಫ್ಲಮೇಷನ್ ಇಲ್ಲೇ ಇರ್ತೈತಲ್ಲ ಮೆಬೋಮೈಟಿಸ್ ಇದು ಇನ್ಫ್ಲಮೇಷನ್ ಆಗಿರ್ತದೆ ಮೆಬೋಮಿಯಮ್ ಗ್ಲ್ಯಾಂಡ್ ಚೆಲೋಜೋ ಅಂದಾಗ ಆ ಚೆಲೋಜೋ ಒಂದು ಇನ್ಫ್ಲಮೇಷನ್ ಅದಕ್ಕೆ ಬ್ಲಾಕ್ ಮೆಬೋಮಿಯಮ್ಸ್ ರಿಟೆನ್ಷನ್ ಆಫ್ ದಿ ಸಿಕ್ರೇಷನ್ ಇನ್ಲಾರ್ಜರ್ ಗ್ಲ್ಯಾಂಡ್ ಲ್ಯಾಂಪೋ ಗ್ರಾನ್ಯುಲೋಮಾಟಸ್ ಅಂದ್ರೆ ಈಗೇನೋ ನಾವು ಒಂದು ನೀರು ಹರಿತಿರ್ತದೆ ಬೈ ಗ್ಲ್ಯಾಂಡ್ ಹಿಂಗೆ ತಡೆದ್ಗಟ್ಲೆ ಏನಕತ್ತೆ ಇದು ದಪ್ಪ ಆಗಿ ಸ್ಟಾರ್ಟ್ ಮಾಡ್ತೈತೆ ಅದೇ ಇಲ್ಲಾಗದು ಇದು ಚೆಲೋಜೋ ಅಂದಾಗ ಸ್ಕೋಪ್ ಓಕೆ ಹಿಂಗೆ ನೀರು ಹರಿತಿರ್ತದೆ ಬೈ ಇದನ್ನು ತಡೆದ್ಗಟ್ಲೆ ಏನಕತ್ತೆ ಹಿಂಗೆ ದಪ್ಪ ಆಗ್ಬಿಡುತ್ತೆ ಅವೇ ಇಲ್ಲಾಗಲ್ಲ ಲಿಪೋಗ್ರಾಮ್ ಇನ್ಫೆಕ್ಷನ್ ರಿಸ್ಕ್ ಫ್ಯಾಕ್ಟ್ರಿ ಏಜ್ ಚೈಲ್ಡ್ ರಬ್ಬಿಂಗ್ ಆಫ್ ಐಸ್ ಡಿ ಎಮ್ ಇದ್ರೊಳಗೆ ಏನಕತಿ ಇದಕ್ಕಿಂತ ಮುಂಚೆ ಇದೆ ಪೇನ್ಲೆಸ್ ಸ್ವೆಲ್ಲಿಂಗ್ ದಪ್ಪ ಆಗಿರ್ತೈತಿ ಇಲ್ಲಿ ಆಮೇಲೆ ಗ್ರಾಜುವಲ್ ಇನ್ಕ್ರೀಸ್ ಆಯ್ತು ಯಾಕಂದ್ರೆ ತಡೆದಿರ್ತೈತಲ್ಲ ಬೈ ದಪ್ಪ ಆಗ್ತಿರ್ತದೆ ಬ್ಲಾಕ್ ಆದಮೇಲೆ ಹೆವನಾಸ್ ಆಫ್ ದಿ ಲಿಡ್ ಕಣ್ಣು ಹಿಂಗೆ ಬಿದ್ದುಬಿಡ್ತೈತಿ ಟೋಸಿಸ್ ಒನ್ ಆಫ್ ದಿ ಕಾಸ್ ಇದೆ ಯಾಕಂದ್ರೆ ಟೋಸಿಸ್ ಒನ್ ಆಫ್ ದಿ ಕಾಸ್ ಅಂದ್ರೆ ಇದು ಮೆಕ್ಯಾನಿಕಲ್ ಕಾಸ್ ಅದು ಹಿಂಗೆ ದಪ್ಪ ಆಗಟ್ಲೆ ಹಿಂಗೆ ಕೆಳಗೆ ಬಳ್ಕೋತೈತೆ ಅದು ಅದು ವಾಚಿಂಗ್ ಎಪಿಫೋರ್ ವಾಟ್ರಿಂಗ್ ಯಾವಾಗಲೂ ಎಪಿಫೋರ್ ಬರ್ತಾನೆ ಇರ್ತೈತಿ ಏನೋ ಒಂದು ಅಬ್ಸ್ಟ್ರಕ್ಟ್ ಆಯ್ತು ಅಂತೇಳಿ ನೋಡ್ಯೂಲ್ ಫಾರ್ಮೇಷನ್ ಲಿಡ್ ಮಾರ್ಜಿನ್ ಫ್ರಮ್ ದ ಹಾರ್ಡ್ ಟು ನಾನ್ ಟೆಂಡರ್ ಇರಲ್ಲ ಪೇನ್ ಇರಲ್ಲ ಬೈ ಬಟ್ ಹಾರ್ಡ್ ಇರ್ತೈತಿ ಇದು firm to hard, reddish pink purple area and seen on the purple conjunctiva after eversion. Reddish ಇದು ಏನಪ್ಪ reddish purpular area seen on the purple conjunctiva after eversion. Okay, ಇದು ನೆಕ್ಸ್ಟ್ ಏನಕ್ಕತಿ ಪೇನ್ಫುಲ್ ಸ್ವೆಲ್ಲಿಂಗ್ ಇನ್ ದ ಲಿಡ್ ವಾಟರಿಂಗ್ ಅಂಡ್ ದ ಫೋಟೋಫೋಬಿಯಾ. ಓಕೆ, ಗ್ಲ್ಯಾಂಡ್ ಆಫ್ ಜಿಯಾಸ್ ಅಂಡ್ ಮಾಲ್ ಅಂಡ್ ಸ್ಟಾಪ್ ಏರಿಯಾಸ್ ಅಂಡ್ ರಿಸ್ಕ್ ಫ್ಯಾಕ್ಟರ್ಸ್ ರಬ್ಬಿಂಗ್ ಐಸ್ ಫಿಂಗರಿಂಗ್ ಇದೆ ಆಫ್ ಲಿಡ್ಸ್ ಇದು ಹಿಂಗೆ ಫಿಂಗರಿಂಗ್ ಮಾಡ್ತಿರ್ತಾರಲ್ಲ ಹಿಂಗೆ ಲಿಡ್ಸ್ನ ಹಿಂಗೆ ಮಾಡಿ ಫಿಂಗರ್ ಇಟ್ಕೊಂಡು ಪಟ ಮಾಡ್ತಿರ್ತಾರಲ್ಲ ಅಲ್ಲಿ ಲಿಡ್ಸ್ DMR ಇದು ಆಲ್ಕೋಹಾಲ್ ಇದ್ರಾಗ ಪೇನ್ಫುಲ್ ಸ್ವೆಲ್ಲಿಂಗ್ ಆಫ್ ದಿ ಲಿಡ್ಸ್ ಇದು ಲೆಡ್ ಭಾಳ ಪೇನ್ಫುಲ್ ಇರ್ತೈತಿ ವಾಟರಿಂಗ್ ಫೋಟೋಫೋಬಿಯಾ ಇರ್ತೈತಿ. ದ ಸ್ಟೇಜ್ ಆಫ್ ಸೆಲ್ಲೈಟಿಸ್ ಸ್ಟೇಜ್ ಆಫ್ ಅಬ್ಸೆಸ್. ಓಕೆ, ಸ್ಟೇಜ್ ಆಫ್ ಸೆಲ್ಲೈಟಿಸ್ ಅಂದ್ರೆ ಲೋಕಲೈಸ್ಡ್ ಫಾರ್ಮ್ ಇರ್ತೈತಿ, ರೆಡ್ ಟೆಂಡರ್ ಇರ್ತೈತಿ, ಸ್ವೆಲ್ಲಿಂಗ್ ಇರ್ತೈತಿ. ಇದು ಯಾವುದಕ್ಕೆ ಇದು ಇನ್ಫ್ಲಮೇಷನ್ ಅಕ್ಯೂಟ್ ಸಪರೇಟಿವ್ ಇನ್ಫ್ಲಮೇಷನ್ ಆಫ್ ದಿ ಗ್ಲ್ಯಾಂಡ್ ಆಫ್ ಜಿಯಾಸ್ ಆರ್ ಮಾಲ್ ಇದು. ಓಕೆ, ಗ್ಲ್ಯಾಂಡ್ ಆಫ್ ಜಿಯಾಸ್ ಆರ್ ಮಾಲ್ ಇದು. ಓಕೆ, ಅದು ಸ್ಟೆಪ್ಲೋಕೋಕಸ್ ಆರಿಯಸ್ ಇದು ಬರ್ತೈತಿ. ಮತ್ತೇನು ಬರ್ತೈತಿ ಇದು ಯಾವುದೋ ಸ್ಕ್ವಾಮಸ್ ಬ್ಲೆಫರೈಟಿಸ್ ಪೋಸ್ಟೀರಿಯರ್, ಅಲ್ಸರೇಟಿವ್ ಸ್ಕ್ವಾಮಸ್ ಪೋಸ್ಟೀರಿಯರ್ ಮುಗೀತು. ಇದಾದಮೇಲೆ ಚೆಲಜಾನ್ ಮುಗೀತು. ಇದು ಮಾಡಬೇಕು. ಇದು ಈ ಕಾಂಪ್ಲಿಕೇಶನ್ ಗೊತ್ತಾ, ಸೆಕೆಂಡರಿ ಇನ್ಫೆಕ್ಷನ್ ಅಲಾಂಡ್ರಮ್ ಫಾರ್ಮೇಷನ್ ಅಂದ್ರೆ ಈ ಸಪರೇಟಿವ್ ಇನ್ಫ್ಲಮೇಷನ್ ಯಾವುದೋ ಒಂದು ಇನ್ಫೆಕ್ಷನ್ ಬಂದು ನಾವು ಇದ್ರೊಳಗೆ ಮುಂದೆ ಕುಂತ್ಬಿಡ್ತೈತಿ. ಗ್ಲ್ಯಾಂಡ್ ಆಫ್ ಜಿಯಾಸ್ ಆರ್ ಮಾಲ್ ಅಂತೇಳಿ ಇದ್ರ ಮೇಲೆ ಇದ್ರ ಮುಂದೆ ಕುಂತ್ಬಿಡ್ತೈತಿ. ಏನು ಮಾಡಿದ ಬೈ ಮತ್ತೆ ಏನು ಮಾಡೋದಾಗಲ್ಲ. ಪೇನ್ ಆಕತಿ, ಪೇನ್ ಅನುಭವಿಸ್ರಿ, ಸುಮ್ಮನೆ ಕೂತ್ಕರಿ. ಇಲ್ಲಾಂದ್ರೆ ಅದ್ರ ಜೊತೆಗೆ ನೀವು ಟ್ರೀಟ್ಮೆಂಟ್ ಮಾಡ್ಕೇರಿ. ಟ್ರೀಟ್ಮೆಂಟ್ ಫಾರ್ ದ ಚೆಲಜಾನ್ ಏನು ಮಾಡ್ತೀರಿ, ಇಂಜೆಕ್ಷನ್ ಹಾಕ್ತೀವಿ, ಸ್ಟೆರಾಯ್ಡ್ ಹಾಕ್ತೀವಿ. ಸ್ಟೆರಾಯ್ಡ್ ಇನ್ಫ್ಲಮೇಷನ್ ಆ್ಯಂಟಿ ಇನ್ಫ್ಲಮೇಷನ್ ಮಾಡ್ಕೊಳಗೆ ಅಂದರೆ ಇದು ದಪ್ಪ ದಪ್ಪ ಆಗಲ್ಲ ಸ್ಟೆರಾಯ್ಡ್ ಆ್ಯಂಟಿ ಇನ್ಫ್ಲಮೇಟರಿ ಮಾಡಿ ಟ್ರೈಮೆಥೋಕ್ಲೋನ್ ಹಾಕ್ತೀವಿ ಇಲ್ಲಿ. ಅದಾದಮೇಲೆ ಇನ್ಸೆಷನ್ ಕ್ಯೂರೇಟೇಜ್ ಇನ್ಸೆಟ್ ಮಾಡ್ತೀವಿ, ಜಲಕಿನ್ ಹಾಕ್ತೀವಿ, ಇನ್ಸೆಷನ್ ವಿತ್ ಶಾರ್ಪ್ ಬ್ಲೇಡ್ ಹಾಕ್ತೀವಿ. ಆಮೇಲೆ ಕಂಟೆಂಟ್ ಹಿಂಗೆ ಹೊರಗೆ ಹಾಕ್ತೀವಿ, ಅದೇನಿದ್ರೆ ತೆಗೆದುಬಿಡ್ತೀವಿ ಅಷ್ಟೇ. ಚೆಲಜಾನ್ ಸ್ಕೂಪ್ ಅಂತ ನೋಡಿರಲ್ಲ, ಹಿಂಗಿರ್ತೈತಿ, ಹಿಂಗೆ ದೊಡ್ಡದು ಹಿಂಗಿರ್ತೈತಿ. ಬಟ್ ಆ್ಯಕ್ಚುಲಿ ಒಂದು ಸ್ಕೂಪ್ ಇರ್ತೈತಿ ಬೈ. ಈ ಸ್ಕೂಪ್ ಜೊತೆಗೆ ಒಂದು ಇದು ಇರ್ತೈತಿ, ಅದ್ರ ಜೊತೆಗೆ ದೊಡ್ಡದು ಒಂದು ಇದು ಪ್ಲೇಟ್ ಇರ್ತೈತಿ. ಇದು ಚೆಲಜಾನ್ ಸ್ಕೂಪ್ ಅಂತ ಕರಿತಾರೆ ಇದನ್ನು. ಓಕೆ, ಚೆಲಜಾನ್ ಸ್ಕೂಪ್ ಇದು ಮಾಡಿಬಿಡ್ತಾರೆ. ಏನದು ಇದು ಇರ್ತೈತಿ, ಅದ್ರ ಜೊತೆಗೆ ಇದು ಇರ್ತೈತಿ ಒಂದು ಹ್ಯಾಂಡಲ್ಲು, ಅದ್ರ ಜೊತೆಗೆ ಒಂದು ಸ್ಟಿಕ್ ಇದ್ದಂಗೆ ಇರ್ತೈತಿ. ಇದು ಚೆಲಜಾನ್ ಸ್ಕೂಪ್ ಅಂತ ಕರಿತಾರೆ ಅದಕ್ಕೆ. ಓಕೆ, ಅದಾದಮೇಲೆ ಡೈಥೆರಮಿ ಓರಲ್ ಟೆಟ್ರಾಸಿಕ್ಲಿನ್ ಫಾರ್ ದ ಪ್ರೊಫೈಲಾಕ್ಸಿಸ್ ಕರೆಂಟ್ ಕೇಸ್ ಆಯಿತಾ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಟ್ರೀಟ್ಮೆಂಟಿಂದ ಅಷ್ಟಿದೆ. ಇದು ಯಾವುದು ಹಾರ್ಟ್ ಕಂಪ್ರೆಷನ್.
ಅಂದರೆ ಇದ್ರದ್ದು ಯಾವುದದು ಎಕ್ಸ್ಟರ್ನಲ್ ಹೊಲ್ಯಾಂಡ್ರಮ್ ಹಾರ್ಡಿಯೋಲಮ್ ಹಾರ್ಡಿಯೋಲಮ್ ಅಂತ ಕೇಳ್ತೀವಿ ಅದನ್ನು. ಅದಾದಮೇಲೆ ಇಲ್ಲೇನು ಮಾಡ್ತೀವಿ ಬೈ ಅಂದ್ರೆ ಇದು ಟ್ರೀಟ್ಮೆಂಟ್ ಹೆಂಗೆ ಮಾಡ್ತೀವಿ ಅಂದ್ರೆ ಹಾಟ್ ಕಂಪ್ರೆಷನ್ ಅಂತ ಮಾಡಿ ಹಿಂಗೆ ಮಾಡ್ತಾರಲ್ಲ ಅದು ಬಟ್ಟೆ ಇಟ್ರಿ. ಅದಾದಮೇಲೆ ಎವಾಕ್ಯುವೇಷನ್ ಆಫ್ ದಿ ಪಸ್ ತೆಗಿತೀವಿ, ಆ್ಯಂಟಿಬಯೋಟಿಕ್ ಐ ಡ್ರಾಪ್ಸ್ ಹಾಕ್ತೀವಿ, NSAIDs, ಅದಾದಮೇಲೆ ಅನಲಜಿಕ್ಸ್ ಕೊಡ್ತಾರೆ, ಅಂದರೆ ಸರ್ಜಿಕಲ್ ಇನ್ಸಿಷನ್ ಮಾಡಿ ತೆಗೆದುಬಿಡ್ತೀವಿ. ಅದಾಯ್ತಾ. ಇದು ಮುಗಿದ್ಗಟ್ಟಲೆ ಎಂಟ್ರೋಪೈನ್ ಮಾಡಿದ್ವಿ. ಇನ್ವಾಲ್ವ್ ರೋಲಿಂಗ್ ಆಫ್ ರೊಟೇಷನ್ ಆಫ್ ದಿ ಲಿಡ್ ಮಾರ್ಜಿನ್ ರಿಲೇಟೆಡ್ ಟು ದ ಗ್ಲೋಬಲ್ ಕಾಸಿಂಗ್ ಆಫ್ ದ ಐಲ್ಯಾಶಸ್ ಟು ರಬ್ ಅಗೇನ್ಸ್ಟ್ ದ ಕಾರ್ನಿಯಾ. ಈಗ ಹಿಂಗೆ ಐಲ್ಯಾಶಸ್ ಇರ್ತಾವಲ್ಲ ಬೈ, ಹಿಂಗೆ ಒಳ ಟರ್ನ್ ಆಗ್ಬಿಡ್ತದೆ ಇದ್ರಂಗೆ, ಒಳ ಟರ್ನ್ ಆಗ್ಬಿಡ್ತಾವೆ, ಅದಕ್ಕೆ ಎಂಟ್ರೋಪೈನ್ ಅಂತ ಕರಿತೀವಿ. ಹಿಂಗೆ ಒಳ ಟರ್ನ್ ಆಗ್ಬಿಡ್ತದೆ ಇದ್ರ. ಓಕೆ. ಅದಾದಮೇಲೆ ಕನ್ಜೆನೆಟಲ್ ಎಂಟ್ರೋಪಯೋನ್ ಓಕೆ ಕಾಸಸ್ ಇಂಪ್ರಾಪರ್ ಡೆವಲಪ್ಮೆಂಟ್ ಆಫ್ ದಿ ಲಿಡ್ ರಿಟ್ರಾಕ್ಟರ್ಸ್. ಓಕೆ, ಇಂಪ್ರಾಪರ್ ಡೆವಲಪ್ಮೆಂಟ್ ಏನಿದೆ ಲಿಡ್ ರಿಟ್ರಾಕ್ಟರ್ದು ರಿಸಾಲ್ವ್ ವಿತ್ ದ ಟೈಮ್. ಓಕೆ, ಹಾರ್ಟ್ಸ್ ಪ್ರೊಸೀಜರ್ ಅಂದರೆ ಇದು ಕನ್ಜೆನೆಟಲ್ ಎಕ್ಸ್ಟ್ರೋಪೇನ್ ಇರ್ತಾರಲ್ಲ, ಕಾಸಸ್ ಇಂಪ್ರಾಪರ್ ಡೆವಲಪ್ಮೆಂಟ್ ಆಫ್ ಲಿಡ್ ರಿಟ್ರಾಕ್ಟರ್ ಏನಿರ್ತೈತಲ್ಲ ಅದು ಇಂಪ್ರಾಪರ್ ಡೆವಲಪ್ಮೆಂಟ್ ಇರ್ತೈತಿ, ಅದಕ್ಕೆ ರಿಸಾಲ್ವ್ ವಿತ್ ದ ಟೈಮ್. ಅದು ಹಂಗೆ ಸಣ್ಣ ಹುಡುಗಿದ್ದ ಹಂಗೆ ಇರ್ತೈತಿ, ಹಂಗೆ ಬೆಳ್ತಾ ಆರಾಮಾಗ್ತಂತಾರೆ ಹೇಳ್ತಾರೆ ಅವರು. How to preserve excision of the strip of skin and muscle with the plastic reconstruction and lid crease. Cicatrial ಇದು ಇದ್ರೊಳಗೆ ಟೈಪ್ ಅಂದ್ರೆ ಕಂಜೆನೈಟಿಸ್. ಸಿಕಾಟ್ರಿಯಲ್ ಅಂದ್ರೆ ಸ್ಕಾರಿಂಗ್ ಆಫ್ ದಿ ಪಾಲ್ಪಬ್ರಲ್ ಕಂಜೆಕ್ಟಿವ್. ಪಾಲ್ಪಬ್ರಲ್ ಕಂಜೆಕ್ಟಿವ್ ಅನ್ನೋದು ಸ್ಕಾರಿಂಗ್ ಬಿಡ್ತೈತಿ. ಹೆಂಗೆ ಟ್ರಕೋಮಾದ ನೋಡಿರ್ತೀವಲ್ಲ ಅದು, ಮೆಂಬ್ರೇನಸ್ ಕಂಜೆಕ್ಟಿವಿಟಿಸ್, ಕೆಮಿಕಲ್ ಬರ್ನ್ಸ್. ಓಕೆ, ಇವೆಲ್ಲಕ್ಕವು. ಆಂಟೀರಿಯರ್ ಲ್ಯಾಮೆಲ್ಲರ್ ರಿಸೆಕ್ಷನ್ ಆಫ್ ದಿ ಸ್ಕಿನ್ ಆ್ಯಂಡ್ ದ ಆರ್ಬಿಕ್ಯುಲಾರಿಸ್ ಆಕ್ಯುಲೈ. ಆಮೇಲೆ ಟಾರ್ಸಲ್ ವೆಡ್ಜ್ ರಿಸೆಕ್ಷನ್ ಹೆಂಗಂದ್ರೆ ಹಿಂಗೆ ತೆಗೆದುಬಿಡೋದು. ಈಗ ಐಲೆಟ್ಸ್ ಹಿಂಗೆ ಇರ್ತಾವಲ್ಲ ಬೈ, ವೆಡ್ಜ್ ರಿಸೆಕ್ಷನ್ ಹಿಂಗೆ ತೆಗೆದುಬಿಡೋದು, ವೆಡ್ ಶೇಪ್ ರಿಸೆಕ್ಷನ್ ತೆಗೆದುಬಿಟ್ಟು ಇದು ಟ್ರಾನ್ಸ್ಪೊಸಿಷನ್ ಆಫ್ ದಿ ಟಾರ್ಸೋ ಕಂಜೆಕ್ಟಿವಲ್ ಫ್ಲಾಪ್ ಇದು. ಓಕೆ, ಅದಾದಮೇಲೆ ಪೋಸ್ಟೀರಿಯರ್ ಲ್ಯಾಮೆಲ್ಲರ್ ಗ್ರಾಫ್ಟ್ ಹಾಕ್ತೀವಿ. ಆದಮೇಲೆ ಸಿನೈಲ್ ಎಂಟ್ರೋಪಯೋನ್ ಏಜ್ ರಿಲೇಟೆಡ್ ಲ್ಯಾಕ್ಸಿಸಿಟಿ ಆಫ್ ದಿ ಇದು ಏನಪ್ಪ ಐಲಿಡ್. ಈಗ ಬೆಳೀತಾ ಎಲಾಸ್ಟಿಟಿ ಕಮ್ಮಿ ಆಕೈತೆ ಐಲಿಡ್ಸಿಂದು. ಅದಾದಮೇಲೆ ಟ್ರಾನ್ಸ್ಫರ್ ಸೂಚರ್ ಆಫ್ ಇದು ಒಳಗೆ ಹಿಂಗೆ ಹೋಗ್ಬಿಡ್ತು, ಅದಕ್ಕೆ ನಾವೇನಾಗ್ತೀವಿ ಟ್ರಾನ್ಸ್ಫರ್ ಸೂಚರ್ ಹಾಕಿ ಅಪ್ಲೈಡ್ ಓವರ್ ದ ಫುಲ್ ಥಿಕ್ನೆಸ್ ಆಫ್ ಹಿಂಗೆ ಟ್ರಾನ್ಸ್ಫರ್ ಸೂಚರ್ ಹಾಕಿ ಇದು ಬಿಟ್ಬಿಡ್ತೀವಿ, ಅದಕ್ಕಂದ್ರೆ ಒಳಗೆ ಹೋಗ್ಬಾರ್ದು. ಪ್ಲಕೇಶನ್ ಆಫ್ ದಿ ಲೋವರ್ ಲಿಡ್ಸ್ ರಿಟ್ರಾಕ್ಟರ್ ಅಂದರೆ ಕೆಳಗಿರೋ ಇದನ್ನು ಕಿತ್ಬಿಡ್ತೀವಿ, ಶಾರ್ಟ್ ಹ್ಯಾಂಡ್ ಸೂಚರ್. ಅದಾದಮೇಲೆ ಸ್ಪ್ಯಾಸ್ಟಿಕ್ ಎಕ್ಟ್ರೋಪಿಯನ್. ಸೊ ಎಕ್ಟ್ರೋಪಿಯನ್ ಅಂದಾಗ ಒಂದು ಕನ್ಜೆನೈಟಲ್, ಒಂದು ಅಕ್ವೈರ್ಡ್. ಸಿಕಾಟ್ರಿಯಲ್ ಅಂದರೆ ಈ ಅಕ್ವೈರ್ಡ್ ಆಗಿರೋದು. ಹೆಂಗಂದ್ರೆ ಯಾವನ ಇನ್ಫೆಕ್ಷನ್ ಆಗಿ ಇದು ಮಾಡ್ತಾರೆ, ಆ ಟ್ರೀಟ್ಮೆಂಟ್ ಇದಕ್ಕೆ ಟ್ರಾನ್ಸ್ಫರ್ ಸೂಚರ್ ಪ್ಲಕೇಶನ್. ಸ್ಪ್ಯಾಸ್ಟಿಕ್ ಅಂದರೆ ಅಕಾರ್ಸ್ ಇನ್ ದ ಲೋವರ್ ಲೈಲಿ ಡ್ಯೂ ಟು ದ ಸ್ಪ್ಯಾಸಮ್ ಆಫ್ ದಿ ಆರ್ಬಿಕಲ್. ಹಿಂಗೆ ದಪ್ಪಾದಗಟ್ಲೆ ಏನಾಕತಿ ಕಣ್ಣು ಹಿಂಗೆ ಬಳಗೋಗ್ಬಿಡ್ತದೆ ಬೈ ಇದ್ರಲ್ಲಿ ಕೆಳಗಿರೋ ಐಲಿಡ್ಲಿ. ಇನ್ಫ್ಲಮೇಷನ್ ಆಫ್ ಕಂಜೆಕ್ಟಿವ್ ಅಕ್ಯುಲರ್ ಸರ್ಫೇಸ್ ಟ್ರೋಮಾ. ಸೊ ಇದು 4 ಬಂದು ಯಾವ ಕಂಜೆನೈಟಲ್, ಇನ್ನೊಂದು ಸಿನೈಲ್, ಇನ್ನೊಂದು ಸಿಕಾಟ್ರಿಯಲ್, ಇನ್ನೊಂದು ಸ್ಪ್ಯಾಸ್ಟಿಕ್. ಓಕೆ, ಲೂಬ್ರಿಕೆಂಟ್ ಬಾಟಲಮ್ ಟಾಕ್ಸಿನ್ ಇದು ಸ್ಪ್ಯಾಸಮ್ ಆದಗಟ್ಲೆ ಮಸಲ್ ರಿಲ್ಯಾಕ್ಸೆಂಟ್ಸ್ ಅಟ್ರೋಪಿನ್ ಹಾಕ್ತೀವಿ, ಸಣ್ಣದಾಗ್ಬಿಡ್ತೈತಿ. ಫಾರಮ್ ಬಾಡಿ ಸೆನ್ಸೇಷನ್, ಇರಿಟೇಷನ್, ಲ್ಯಾಕ್ರಿಮೇಷನ್, ಫೋಟೋಫೋಬಿಯಾ ಆ್ಯಂಡ್ ಇಂಟರ್ನ್ ಆಫ್ ಲಿಡ್ ಮಾರ್ಜಿನ್. ಅದು ಕಾಂಪ್ಲಿಕೇಶನ್ ರಿಕರೆಂಟ್ ಕಾರ್ನಿಯಲ್ ಅಬರೇಷನ್, ಕಾರ್ನಿಯಲ್ ಅಲ್ಸರೇಷನ್, ಕಾರ್ನಿಯಲ್ ಒಪೆಸಿಟಿ, ಕಾರ್ನಿಯಲ್ ವ್ಯಾಸ್ಕ್ಯುಲರೈಸೇಷನ್ ಆ್ಯಂಡ್ ಎಡೆಮ್ ಆಕತಿ. ಆಯಿತಾ. ವಾಟ್ ಈಸ್ ಸಿಂಬ್ಲಫ್ರಾನ್? ಇವಾಗ ನಮ್ಮ ಫ್ರೆಂಡ್ ಕೇಳೋದಪ್ಪ ಸಿಂಬ್ಲಫ್ರಾನ್ ಅಂತ ಕೇಳ್ಕೊಂತಿದ್ಲು. ಸೊ ಐ ಆನ್ಸರ್ ದಟ್ ಒನ್. ಅದು ಕ್ಲಿನಿಕಲ್ ಫೀಚರ್ಸ್ ಇದು ಹೆಂಗೆ ಕಾಣ್ತಾವೆ ಅಂದ್ರೆ ಫಾರಿನ್ ಬಾಡಿ ಏನಕ್ಕೆ ಅಂತ ಕಾಣ್ತೈತಿ, ಲ್ಯಾಕ್ರಿಮೇಷನ್ ಜಗ್ಗಿ ಬರ್ತಿರ್ತೈತಿ, ಇನ್ಫೆಕ್ಷನ್ ಆಕತಿ, ಫೋಟೋಫೋಬಿಯಾ ಆಕತಿ, ಇಂಟರ್ನ್ ಆಫ್ ಲಿಡ್ ಮಾರ್ಜಿನ್, ರಿಕರೆಂಟ್ ಕಾರ್ನಿಯಲ್ ಅಬರೇಷನ್ಸ್, ಕಾರ್ನಿಯಲ್ ಅಲ್ಸರೇಷನ್ಸ್ ಮತ್ತು ಕಾರ್ನಿಯಲ್ ಒಪೆಸಿಟಿ ಆ್ಯಂಡ್ ಕಾರ್ನಿಯಲ್ ವ್ಯಾಸ್ಕ್ಯುಲರೈಸೇಷನ್ ಎಡೆಮ್ ಆಕತಿ. ಸಿಂಬ್ಲಫ್ರಾನ್. ವಾಟ್ ಇಸ್ ಸಿಂಬ್ಲಫ್ರಾನ್? ಸಿಂಬ್ಲಫ್ರಾನ್ ಇಟ್ ಇಸ್ ಅ ಟೈಪ್ ಆಫ್ ಕಂಡೀಷನ್ ಲಿಡ್ ಬಿಕಮ್ adherent to the eyeball and as a result of adhesion between the palpebral and bulbar conjunctiva. ಈ ಕಂಡೀಷನ್ದಾಗ ಏನಾಗುತ್ತೆ, ಈ ಲಿಡ್ ಮಾರ್ಜಿನ್ ಏನಿರ್ತೈತಿ ಹಿಂಗೆ ಅಡೆರೆಂಟ್ ಆಗಿಬಿಡ್ತದೆ ಐಬಾಲಿಗೆ ಆಸ್ ಎ ರಿಸಲ್ಟ್ ಆಫ್ ದಿ ಅಡೇಷನ್ ಬಿಟ್ವೀನ್ ದ ಪಾಲ್ಪಬ್ರಲ್ ಆ್ಯಂಡ್ ಬಲ್ಬಾರ್ ಕಂಜೆಕ್ಟಿವ್. ಪಾಲ್ಪಬ್ರಲ್ ಆ್ಯಂಡ್ ಬಲ್ಬಾರ್ ಕಂಜೆಕ್ಟಿವ್, ಪಾಲ್ಪಬ್ ಮುಂದೆ ಬಲ್ಬಾರ್ ಹಿಂದಕ್ಕೆ ಐತಿ ಕಂಜೆಕ್ಟಿವ್, ಅದಕ್ಕೆ ಅಂಟಿಕೊಂಡ್ಬಿಡ್ತೈತಿ ಹಿಂಗೆ. ರಿಸಲ್ಟ್ ಫ್ರಮ್ ಹೀಲಿಂಗ್ ಆಫ್ ದಿ ರಾ ಸರ್ಫೇಸ್ ಆಫ್ ದಿ ಪಾಲ್ಪಬಲ್ ಬಲ್ಬಾರ್ ಕಂಜೆಕ್ಟಿವ್. ಥರ್ಮಲ್ ಬರ್ನ್ಸ್. ಓಕೆ, ಥರ್ಮಲ್ ಬರ್ನ್ಸ್ ಹೀಲ್ ಆದ್ಮೇಲೆ ಹಿಂಗೆ ಅಂಟಿಕೊಂಡ್ಬಿಡ್ತೈತಿ. ಕೆಮಿಕಲ್ ಬರ್ನ್ಸ್ ಏನಾದ್ರು ಚೆಲ್ಲಿರ್ತಾರಲ್ಲ ಕಣ್ಣಾಗ, ಯಾವ ಆ್ಯಸಿಡ್ ಹಾಕ್ಕೊಂಡ್ಬಿಡ್ತಾರ ಇದು ಮಾಡೋಕೆ ಹೋಗಿ, ಇಲ್ಲ ಫೇಕಲ್ ಹಾಕ್ಕೊಂಡಿರ್ತಾರಲ್ಲ ಅವಾಗ ಅಂಟಿಕೊಂಡ್ಬಿಡ್ತಾವೆ. ಮೆಂಬ್ರೇನಸ್ ಕಂಜೆಕ್ಟಿವೈಟಿಸ್, ಕಂಜೆಕ್ಟಿವಲ್ ಅಲ್ಸರೇಷನ್ ಆಕತಿ. ಆ್ಯಂಡ್ ಕ್ಲಿನಿಕಲ್ ಫೀಚರ್ಸ್ ರಿಸ್ಟ್ರಿಕ್ಟೆಡ್ ಅಕ್ಯುಲರ್ ಮೂವ್ಮೆಂಟ್. ಹಿಂಗೆ ಮೂವ್ ಮಾಡೋದಾಗಲ್ಲ, ಹಿಂಗೆ ಕಣ್ಣು ಹಿಂಗೆ ಇಟ್ಟಿರ್ತಾರೆ, ಕೋಲ್ಡ್ ಇಟ್ಟಂಗೆ ಇಟ್ಟಿರ್ತಾರೆ ಅದ್ರಂಗೆ. ಆಮೇಲೆ ಲೆಗ್ ಆಫ್ ಥಾಲಮಸ್ ಇನಬಿಲಿಟಿ ಟು ಕ್ಲೋಸ್ ದ ಲಿಡ್ಸ್, ಆಮೇಲೆ ಕಾಸ್ಮಿಕ್ ಡಿಫರೆನ್ಸ್ಮೆಂಟ್ ಬರ್ತೈತಿ. ಕಾಂಪ್ಲಿಕೇಶನ್ ಡ್ಯೂ ಟು ದ ಪ್ರೊಲಾಂಗ್ಡ್ ಎಕ್ಸ್ಪೋಜರ್, ಡ್ರೈನೆಸ್, ಥಿಕ್ನಿಂಗ್ and keratization at conjunctival exposure, keratitis and corneal ulceration. Okay, ಟೈಪ್ಸ್ ಆ್ಯಂಟೀರಿಯರ್, ಪೋಸ್ಟೀರಿಯರ್ ಮತ್ತು ಟೋಟಲ್. ಆ್ಯಂಟೀರಿಯರ್ ಅಂದರೆ ಇದರೊಳಗೆ ಆ್ಯಂಟೀರಿಯರ್ ಅಂದರೆ ಅಡೇಷನ್ ಪಾರ್ಟ್ ಆಫ್ ದಿ ಆ್ಯಂಟೀರಿಯರ್ ಪಾರ್ಟ್, ಅಡೇಷನ್ ಆಫ್ ದಿ ಫಾರ್ನಿಕ್ಸ್ ಇಂದುಲ್ದು, ಅಡೇಷನ್ ಆಫ್ ಇನ್ವಾಲ್ ಹೋಲ್ ದೈ, ಆ್ಯಂಟೀರಿಯರ್ ಪಾರ್ಟ್ ಫಾರ್ನಿಕ್ಸ್ ಹೋಲ್ ದೈ. ಸಿಂಬ್ಲಫ್ರೋಕ್ಟಮಿ ಅಂದರೆ ರೋ ಏರಿಯಾದ ಕವರ್ಡ್ ಇಟ್ ದ ಬಕ್ಕಲ್ ಮ್ಯೂಕೋಸಲ್ ಗ್ರಾಫ್ಟ್ ಇದಕ್ಕಿಂತ
బక్కల్ మ్యూకోసల్ గ్రాఫ్ట్ కవర్ చేస్తారు. కవర్ చేసి అమ్నోటిక్ మెంబ్రేన్ ట్రాన్స్ప్లాంటేషన్ చేసేస్తారు. ఓకే, అంటే అక్కడ ఇది బక్కల్ మ్యూకోసల్ గ్లాండ్ అంటే ఒక సపోర్ట్ సిక్తుంది అని ఇవన్నీ చేస్తారు అన్నమాట. మళ్ళీ ప్రొపోలాక్సిస్ అంటే స్వీపింగ్ ఏ గ్లాస్ రాడ్ కోటెడ్ విత్ లూబ్రికెంట్స్. ಈಗ ಸ್ವೀಪಿಂಗ್ ಗ್ಲಾಸ್ ರಾಡ್ ಕೋಟೆಡ್ ವಿತ್ ಲೂಬ್ರಿಕೆಂಟ್ಸ್ ಇದೆ ಅಂತ ಹೇಳ್ತಾರೆ. ಅದಾದಮೇಲೆ ಲೆಗ್ ಆಫ್ ಥಲ್ಮಸ್. ವಾಟ್ ಈಸ್ ಲೆಗ್ ಆಫ್ ಥಲ್ಮಸ್? ಇನೇಬಲ್ ಟು ಕ್ಲೋಸ್ ದ ಐ ವಾಲಂಟ್ರಿಲಿ. ಹಿಂಗೆ ವಾಲಂಟ್ರಿ ಕ್ಲೋಸ್ ಮಾಡೋದಾಗಲ್ಲ ಲೆಗ್ ಆಫ್ ಥಲ್ಮಸ್ ಅಂದ್ರೆ. ಯಾಕಂದ್ರೆ ಈಗ ಆರ್ಬಿಕ್ಯುಲಾರಿಸ್ ಅಕ್ಯುಲ ಏನಿರ್ತೈತಲ್ಲ ಇದು ಪ್ಯಾರಲೈಸಿಸ್ ಆಗಿರ್ತೈತಿ, ಮಾರ್ಕ್ಡ್ ಪ್ರೊಪ್ಟೋಸಿಸ್ ಆಗಿರ್ತೈತಿ, ಅದು ಗ್ರೇವ್ಸ್ ಡಿಸೀಸು, ಅದು ಸಿಕಾಟ್ರಿಯಲ್ ಎಕ್ಸ್ಟ್ರೋಪಿಯನ್ ಏನಾಗಿರ್ತೈತಿ ಇಷ್ಟೊತ್ತು ಓದಿದ್ವಲ್ಲ. ಸಿಕಾಟ್ರಿಯಲ್ ಎಕ್ಸ್ಟ್ರೋಪಿಯನ್ ಅಂದ್ರೆ ಇದೇನಾದರೂ ಏನು ಸ್ಕ್ಯಾರಿಂಗು, ಟ್ರೈಕೋಮಾ, ಮೆಮರೈಸ್, ಕಂಜಕ್ಟಿವೈಟಿಸ್, ಕೆಮಿಕಲ್ ಬರ್ನ್ಸ್ ಆಗಿರ್ತೀವಲ್ಲ ಅಲ್ಲಿ ನಾ ಹೇಳೋದು. ಅದಾದಮೇಲೆ ನೆಕ್ಸ್ಟ್ ಏನು ಬರ್ತೈತೆ ಅಂದ್ರೆ ಇದು ಯಾವುದದು ಸಿಕಾಟ್ರಿಯಲ್ ಮುಗಿದಗಟ್ಲೆ ಇದು ಯಾವುದಪ್ಪ ಸಿಮ್ಲಾಫ್ರಾನ್ ಅಂದ್ರೆ ಇಷ್ಟೊತ್ತು ಓದಿದ್ವಲ್ಲ, ಇದು ಮುಂಚ್ಕೊಂಡಿರೋದು ಮೇಲೆ ಕೆಳಗೆ. ಮೇಲೆ ಕೆಳಗೆ ಅಂದ್ರೆ ಇವು ಏನು ಕಣ್ಣು ಪಾಲ್ಪೇಬಲ್ ಮತ್ತು ಬಲಬಾರ್ದು. ಆಮೇಲೆ ಕಮೋಟೋಸ್ ಪೇಷಂಟ್ ಇರ್ತೈತಿ. ಇನೇಬಲ್ ಟು ಕ್ಲೋಸ್ ದ ಐಲಿಡ್ಸ್, ಡ್ರೈ ಕಾರ್ನಿಯಾ, ಕಂಜಕ್ಟಿವೈಟಿಸ್, ಸೆಕ್ಷನ್ ಆಫ್ ಕಾರ್ನಿಯಾ, ಕಂಜಕ್ಟಿವ್, ಎಕ್ಸ್ಪೋಜರ್ ಕೆರಟೈಟಿಸ್, ಕಾರ್ನಿಯಲ್ ಅಲ್ಸರ್, ಪರ್ಫರೇಷನ್. ಟ್ರೀಟ್ಮೆಂಟ್ ಏನು ಕೊಡ್ತೀವಿ? ಆರ್ಟಿಫಿಷಿಯಲ್ ಟಿಯರ್ ಡ್ರಾಪ್ಸ್, ಬ್ಯಾಂಡೇಜ್, ಕಾಂಟ್ಯಾಕ್ಟ್ ಲೆನ್ಸ್, ಆಮೇಲೆ ಟಾರ್ಸೋರಫಿ, ಐಲಿಡ್ ಸ್ವಿಚರ್ಡ್ ಟುಗೆದರ್ ಆ್ಯಂಡ್ ನ್ಯಾರೋ ಹೋಯ್ತಲ್ಲ ಹೋದ್ರು ಅಷ್ಟೇ. ಏನಿದೆ ಐಲಿಡ್ಸ್ ಸ್ವಿಚರ್ಡ್ ಟುಗೆದರ್ ಟು ನ್ಯಾರೋ ಪಲ್ಪಬಲ್ ಟಿಶ್ಯೂ ಆ್ಯಂಡ್ ಪ್ರೊಟೆಕ್ಟ್ ದ ಕಾರ್ನಿಯಾ. ಟೆಂಪ್ರವರಿ ಟಾರ್ಸೋರಫಿ, ಪರ್ಮನೆಂಟ್ ಇದೇನಪ್ಪ ಇದು ಟಾರ್ಸೋರಫಿ. ಟೆಂಪ್ರವರಿ ಯಾವಾಗ ಮಾಡ್ತೀವಿ ಗೊತ್ತಾ? ಸೆವೆಂತ್ನವರು ಪಾಲಿಸಿದ್ದಾಗ ಹಿಂಗೆ ಮಟ್ಟಿಗಿರ್ತೈತಲ್ಲ ಇದಕ್ಕದು. ಅದಾದಮೇಲೆ ಹಿಂಗೆ ಓಪನ್ ಇರ್ತೈತಲ್ಲ, ಹಿಂಗೆ ಅಂಟಿಸ್ಬೇಕೊಟ್ಟ ಟಾರ್ಸರ್ ಆಫ್ ಐಲಿಡ್ ಸ್ವಿಚರ್ ಟುಗೆದರ್ ನ್ಯಾರೋ ಪಲ್ಪಬಲ್ ಟಿಶ್ಯೂ. ಓಕೆ, ಅದಾದಮೇಲೆ ಟು ಅಸಿಸ್ಟ್ ದ ಹೀಲಿಂಗ್ ಕಾರ್ನಿಯಲ್ ಅಲ್ಸರ್, ಸ್ಕಿನ್ ಗ್ರಾಫ್ಟ್ ಆಫ್ ದಿ ಲಿಡ್ ಆ್ಯಂಡ್ ಪೋಸ್ಟ್ ಆಕ್ಯುಲರ್ ಸರ್ಜರಿ. ಐಲಿಡ್ಸ್ ಆರ್ ಸ್ವಿಚರ್ಡ್ ಬಟ್ ಕ್ಯಾನ್ ಈಸಿಲಿ ಓಪನ್ ಲೇಟರ್. ಅದಾದಮೇಲೆ ಪರ್ಮನೆಂಟ್ ಅಂದರೆ ಸೆವೆಂತ್ನಲ್ಲಿ ಪಾಲಿಸಿ ನೋ ಚೇಂಜ್ ಆಫ್ ಇದು ನ್ಯೂರೋಪ್ಯಾರಲೈಟಿಕ್ ಕೆರಟೈಟಿಸ್ ವಿತ್ ಸಿವಿಯರ್ ಲಾಸ್ ಆಫ್ ದ ಕಾರ್ನಿಯಲ್ ಸೆನ್ಸೇಷನ್. ಈಗ ಕಾರ್ನಿಯಲ್ ಸೆನ್ಸೇಷನ್ ಕಣ್ಣು ಇದ್ರೆ ಏನು ಮಾಡ್ತಾರೆ ನಾರ್ಮಲ್ ಅನ್ಸಿಗಾಕ ಸುಮ್ಮನೆ ಅವು ಏನಾರ ಏನು ಕೆರಟೈಟಿಸ್ ಆಗಿಬಿಡ್ತೈತಿ, ಹಂಗೆ ನಿಂತು ಕೆರಟೈಟಿಸ್ ಆಗಿಬಿಡ್ತೈತಲ್ಲ. ಅದ್ರ ಸಲುವಾಗಿ ಇವ್ರೇನು ಮಾಡ್ತಾರಂದ್ರೆ ಅದು ಕೊಮಟಸ್ ಪೇಷಂಟ್ದಾಗ ಕೆರಟೈಟಿಸ್ ಆಕತ್ತಲ್ಲ. ಓಕೆ, ಆ ಟೈಪ್ ಇಂಟರ್ಮೀಡಿಯೇಟ್ ಕೆರಟೈಟಿಸ್ ಆ ಟೈಪ್ ಒಟ ಇದು ಆಗ್ಲಾರ್ದಂಗೆ ಪರ್ಮನೆಂಟ್ ನ್ಯಾರೋಯಿಂಗ್ ಆಫ್ ಐಲಿಡ್ ಓಪನಿಂಗ್ ಮಾಡ್ತಾರೆ. ಟೋಸಿಸ್ ಅಂದ್ರೆ ಅಬ್ನಾರ್ಮಲ್ ರೂಲಿಂಗ್ ಆಫ್. ನೆಕ್ಸ್ಟ್ ಬರೋದೇ ಟೋಸಿಸ್ ಅಂದ್ರೆ ಹಿಂಗೆ ಕಣ್ಣು ಬಿದ್ದುಬಿಡೋದು ಕಣ್ಣು ಒಂದು ಹಿಂಗಿರೋದಿಲ್ಲ ಕಣ್ಣು ಅದ್ರಂಗೆ ಅದು ಟೋಸಿಸ್ ಅಂತ ಕರೀತಾರೆ. ಅಬ್ನಾರ್ಮಲ್ ರೂಲಿಂಗ್ ಆಫ್ ಐಲಿಡ್ಸ್. ಇದು ಯಾವಾಗ ಕಾಸಸ್ ಕಂಜೆನಿಟಲ್ ವೀಕ್ನೆಸ್ ಆಫ್ ದಿ ಲೆವೆಟಲ್ ಪಾಪ್ಯುಲರ್ ಸುಪೀರಿಯರಿಸ್, ರೂಲಿಂಗ್ ಆಫ್ ಐಲಿಡ್ಸ್, ಲೈನ್ ಆಫ್ ಬರ್ತ್, ಆಮೇಲೆ ಲೆಡ್ ಕ್ರೀಸ್, ಡಿಮಿನಿಷಡ್ ಆಬ್ಸೆಂಟ್, ಲೆಡ್ ಲ್ಯಾಗ್, ಡೌನ್ ಗೇಸ್. ಓಕೆ, ಮಾರ್ಕಸ್ ಗನ್ ಜಾ ಬ್ರಿಂಕಿಂಗ್ ಟೋಸಿಸ್, ರಿಟ್ರಾಕ್ಷನ್ ಆಫ್ ದಿ ಪ್ಯೂಪಿಲ್ ಲಿಡ್ ಅಂಡ್ ಜಾ ಮೂವ್ಮೆಂಟ್ ಅಸೋಸಿಯೇಟೆಡ್ ಮಾರ್ಕಸ್ ಜಾ. ಇದಕ್ಕೆ 4 ಟೈಪ್ ಇರ್ತವೆ ನ್ಯೂರೋಜೆನಿಕ್, ಒಂದು ಅಕ್ವೈರ್ಡ್, ಒಂದು ಮೆಕ್ಯಾನಿಕಲ್, ಒಂದು ಅಪೋನ್ಯೂರೆಟಿಕ್. ನ್ಯೂರೋಜೆನಿಕ್ ಅಂದರೆ ಡಿಸಾರ್ಡರ್ ಆಫ್ ದಿ ನರ್ವ್, ಥರ್ಡ್ ನರ್ವ್ ಪ್ಯಾಲ್ಸಿ, ಬೆಲ್ಸ್ ಪ್ಯಾಲ್ಸಿ, ಹಾರ್ನರ್ ಸಿಂಡ್ರಮು ಮತ್ತು ಆಪ್ಥಲ್ಮಾಲಜಿಕ್ ಮೈಗ್ರೇನ್ ಅವೆಲ್ಲ ಇದ್ರೆ ಇವಾಗ. ಆಮೇಲೆ ಅಕ್ವೈರ್ಡ್ ಮಯೋಜೆನಿಕ್ ಇರ್ತೈತಿ. ಯಾವಾಗ ಅಂದ್ರೆ ಈಗ ಏನಪ್ಪ ಮಯೋಸ್ಥೆನಿಕ್ ಗ್ರೇವಿಸ್ ಇರ್ತೈತಿ, ಅಕ್ಯುಲರ್ ಮಯೋಪತಿ ಇರ್ತೈತಿ, ಏನಾರ ಈಗ ಆವು ಕೊಡಬಿಡ್ತಾವಲ್ಲ ಯಾವಾಗಿದು. ಅದಾದಮೇಲೆ ಅಪೋನ್ಯೂರಾಟಿಕ್ ಅಂದ್ರೆ ಡ್ಯೂ ಟು ದ ಅಪೋನ್ಯೂರೋಸಿಸ್ ಅಂದ್ರೆ ಸಿನಾಲ್ಟೋಸಿಸ್ಸು. ಅದಾದಮೇಲೆ ಅಂದ್ರೆ ಮುದೇರ್ ಆಗ್ತಾ ಈ ನ್ಯೂರಲ್ ಟಿಶ್ಯೂ ಏನೋ ಕಮ್ಮಿ ಆಗ್ಬಿಟ್ಟಿರ್ತೈತೆ ಅವಾಗ ಟೈರೋಟಾಕ್ಸಿಕೋಸಿಸ್, ಲಂಬಾರಿಟನ್ ಸಿಂಡ್ರೋಮ್ ಜೆಕ್ಸೆಲ್ ಓದ್ಬಿಟ್ಟು ಆಲ್ರೆಡಿ ಆ ಕಡೆ ಅಕ್ಯುಲರ್ ಮಯೋಪತಿ, ಟೈರೋಟಾಕ್ಸಿಕೋಸಿಸ್ ಇವೆಲ್ಲ ಬರ್ತವೆ ಇದ್ರೊಳಗೆ. ಅಪರಿಟಿಕ್ ನ್ಯೂರೋಟಿಕ್ ಟೋಕ್ಸಿಸ್ ಅಂದ್ರೆ ಇಷ್ಟು ಬರ್ತೈತಿ ಕತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಏನು ಬರ್ತೈತಿ? ಸಿನೈಲ್ ಟೋಸಿಸ್ ಬರ್ತೈತಿ, ಟ್ರೋಮಾ, ಪೋಸ್ಟ್ ಆಪರೇಟಿವ್ ಟೋಸಿಸ್ ಬರ್ತೈತಿ. ಮೆಕ್ಯಾನಿಕಲ್ ಟೋಸಿಸ್ ಅಂದ್ರೆ ಏನೋ ಚಲೋ ಜನ ಅವಾಗ ಹೇಳಿದ್ನಲ್ಲ ಹಿಂಗೆ ಮುಂದೆ ಬೀಳೋದು, ಅದೇನ ಮೆಬೋಮಿಯಂ ಗ್ಲಾಂಡ್ ಬ್ಲಾಕ್ ಆಗಿ ಇದಾಗೋದು. ಅದಾದಮೇಲೆ ಲಿಡ್ ಟ್ಯೂಮರ್ ಬರ್ತೈತಿ, ಲಿಡ್ ಎಡೆಮ. ಅದಂದ್ರೆ ಏನೋ ಎಕ್ಸ್ಟ್ರಾ ವರ್ಕ್ ಏನೋ ಬಿದ್ದುಬಿಟ್ಟಿರ್ತದೆ, ನೊಡಿಲ್ ಗಿಡಲ್ ಇದ್ರೆ ಇಲ್ಲಿ ಏನೋ ಕಣ್ಣಿಂದ ಏನೋ ಯಾವುದು ಕಂಜನೈಟಲ್ ಇವು ಬರ್ತಾವಲ್ಲ ಸಿಸ್ಟ್ ಫಾರ್ಮೇಷನ್ ಸ್ವೆಲ್ಲಿಂಗ್ದಾಗ ಯಾವುದದು ಸಿಕ್ವೆಸ್ಟ್ರೇಷನ್ ಡರ್ಮಾಯ್ಡ್ ಹಿಂಗೆ ಉಲ್ಟಾ ಹಿಂಗೆ ಬಂದುಬಿಟ್ರೆ ಕೊಂಡಿಂಗೆ ಬಿದ್ದುಬಿಡ್ತೈತಲ್ಲ ಯಾವಾಗ. ರೂಲಿಂಗ್ ಆಫ್ ಅಪರ್ ಐಲಿಡ್ ಮತ್ತು ರಿಕ್ಲೋಡ್ ಪಾಲ್ಪಬಲ್ ಫಿಶರ್ ಹೈಟ್ ಮತ್ತು ಚಿನ್ ಅಪ್ ಹೆಡ್ ಪೋಸ್ಚರ್ ಹಿಂಗೆ ನೋಡ್ತಿರ್ತೀವಿ ನಾವು ಏನಾರು ನೋಡ್ಬೇಕಂದ್ರೆ ಹಿಂಗೆ ಯಾಕಂದ್ರೆ ಹಿಂಗೆ ನೋಡೋದಾಗಲ್ಲ ಅದಕ್ಕೆ. ಐ ಸ್ಟ್ರೇನ್ ಹೆಡ್ಏಕ್. ಓಕೆ, ಐ ಸ್ಟ್ರೇನ್ ಆಕೈತಿ, ಹೆಡ್ಏಕ್ ಆಕೈತಿ ತಲೆ ಮೇಲೆ. ಕಂಜನೈಟಲ್ ಅಪೋನ್ಯೂರಾಟಿಕ್ ಲಿವರ್ಟ್ರಿ ಅಪೋನ್ಯೂರಸ್ ಐತಿ. ನ್ಯೂರೋಜೆನಿಕ್ ಅಂದ್ರೆ ಟ್ರೀಟ್ ಅಂಡರ್ಲೈಯಿಂಗ್ ಕಾಸು. ಆಮೇಲೆ ಕಂಜನೈಟಲ್ ಅಂದ್ರೆ ಫ್ರಂಟಾಲಿಸ್ ಸ್ಲಿಂಗ್ ಹಾಕ. ಅದಾದಮೇಲೆ ಮಯೋಜೆನಿಕ್ ಅಂದ್ರೆ ಮಯೋಸ್ಥೆನಿಕ್ ಗ್ರೇವಿಸ್, ಅದರದ್ದು ಆ್ಯಂಟಿಕೋಲಿನ್ ಸ್ಟೆರಾಯ್ಡ್ಸ್ ಕೊಟ್ಟು ನಾರ್ಮಲ್ ಮಾಡಿ. ಟ್ರಿಚಿಯಾಸಿಸ್ ಅಂದ್ರೆ ಇನ್ವರ್ಡ್ ಮಿಸ್ಡೈರೆಕ್ಷನ್ ಆಫ್ ದಿ ಸಿಲಿಯಾ ವಿತ್ ದ ನಾರ್ಮಲ್ ಪೊಸಿಷನ್ ಆಫ್ ದಿ ಲಿಡ್ ಮಾರ್ಜಿನ್. ಓಕೆ, ಸಿಕಾಟ್ರೈಸಿಂಗ್ ಟ್ರೋಕೋಮಾ ಆ್ಯಂಡ್
ಇದೇನು ಇನ್ವಾಲ್ಡ್ ಮಿಸ್ ಡೈರೆಕ್ಷನ್ ಆಫ್ ದಿ ಸೀಲಿಯಾ ವಿತ್ ನಾರ್ಮಲ್ ಪೊಸಿಷನ್ ಆಫ್ ದಿ ಲಿಡ್ ಮಾರ್ಜಿನ್. ಓಕೆ, ಅದಾದಮೇಲೆ ಹೊಲೆಂಡ್ರಮ್ ಎಕ್ಸ್ಟ್ರಾಂಟಮ್ ಬರ್ನ್ಸು ಮತ್ತು ಇದು ಅದು ಸ್ಟೋನ್ ಜಾನ್ಸನ್ ಸಿಂಡ್ರೋಮ್. ಹಾರ್ನರ್ ಸಿಂಡ್ರೋಮ್ ಅಂದರೆ ಇಂಟ್ರಪ್ಷನ್ ಆಫ್ ದಿ ಸಿಂಪ್ಯಾಥೆಟಿಕ್ ನರ್ವ್ ಸಪ್ಲೈ ಫೇಸ್ ಅಂಡ್ ದ ಸಪ್ಲೈ. ಇದಕ್ಕೆ ಸಿಂಪ್ಯಾಥೆಟಿಕ್ ನರ್ವ್ ಸಪ್ಲೈನ ಇದು ಇಂಟ್ರಪ್ಟ್ ಮಾಡಿರ್ತೈತಿ. ಇದು ಕ್ಲಾಸಿಕಲ್ ಮೂರು ಟ್ರಯಡ್ ಬರ್ತವೆ: ಟೋಸಿಸ್ಸು, ಮಯೋಸಿಸ್ಸು, ಅದಾದಮೇಲೆ ಆ್ಯನಡ್ರೈಸಿಸ್. ನೀರು ಬರಲ್ಲ, ಕಣ್ಣು ಹಿಂಗೆ ಬಿದ್ದಿರ್ತೈತಿ, ಮಯೋಸಿಸ್ ಆಕೈತಿ, ಹಿಂಗೆ ಸಣ್ಣದಕ್ಕೆ ಆಕೈತಿ. ಅಡಿಷ್ನಲ್ ಸ್ಟೇಟಸ್ ಎನಾಪ್ತಾಲ್ಮಸ್ಸು ಮತ್ತು ಇದು ಎರಿಡಾಕ್ಸಿಸ್ ಎಮ್ಟಿಕು. ಹಲಾಂಡ್ರಮ್ ಇಂಟ್ರಮ್ ಅಂದರೆ ಪೇನ್ಫುಲ್ ಅಕ್ಯೂಟ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಫ್ ದಿ ಮೆಬೋಮ್ ಗ್ಲಾಂಡ್ ಕವರ್ಡ್ ಬೈ ದ ಸ್ಟಾಪಾರಿಯಸ್ ರಿಸ್ಕ್ ಫ್ಯಾಕ್ಟರ್. ಇದು ಸಿಮಿಲರ್ ಟು ದ ಎಕ್ಸ್ಟೆಂಡೆಡ್ ಹಲಾಂಡ್ರಮ್ ಅಂತ ಕರಿತೀವಿ. ಸೊ ಇಲ್ಲಿಗೆ ಏನು ಮುಗೀತು ಬೈ, ನಮ್ಮದು ಐಲಿಡ್ ಮುಗೀತು. ಥ್ಯಾಂಕ್ ಯು.